ಚಾನಲ್ ಗ್ಲೋ ವಿತ್ ಪೂರ್ಣಿಮಾ. ನಿನ್ನೆ ಕ್ಲಾಸ್ ಒಳಗೆ ಲೈಕ್ ಡೇ 12 ಒಳಗೆ ನಾವು ಎವ್ರಿಥಿಂಗ್ ಅಬೌಟ್ ಹೈಲೈಟರ್ ಅರ್ಥ ಮಾಡ್ಕೊಂಡ್ವಿ. ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಸ್ಟಡಿ ಅಬೌಟ್ ದ ಬ್ಲಷ್. ಓಕೆ, ಇವತ್ತಿನ ಕ್ಲಾಸ್ ಒಳಗೆ ನಾವು ವೈ ಬ್ಲಷ್ ಈಸ್ ನೀಡೆಡ್ ಟು ಅವರ್ ಫೇಸ್, ಆಮೇಲೆ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಷ್, ಆಮೇಲೆ ಯಾವುದೋ ರೈಟ್ ಶೇಡ್ ಬ್ಲಷ್ ಯೂಸ್ ಮಾಡಬೇಕು ಅಕಾರ್ಡಿಂಗ್ ಟು ಸ್ಕಿನ್ ಟೋನ್, ಸ್ಕಿನ್ ಟೈಪ್, ಅಂಡರ್ ಟೋನ್, ಇದೆಲ್ಲ ಇವತ್ತಿನ ಕ್ಲಾಸ್ ಒಳಗೆ ತಿಳ್ಕೊಳ್ಳೋಣ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ ಬ್ಲಷ್ನ ಹೆಂಗೆ ಅಪ್ಲೈ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ಫೇಸ್ ಶೇಪ್. ಓಕೆ, ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಓಕೆ, ಬಿಫೋರ್ ದ್ಯಾಟ್ ಫಸ್ಟ್ ಏನಂದ್ರೆ ವಾಟ್ ಈಸ್ ಬ್ಲಷ್? ಓಕೆ, ಬ್ಲಷ್ ಅಂದರೆ ಏನು? ಇಟ್ಸ್ ನಾಟ್ ಜಸ್ಟ್ ಅ ಕಲರ್ ಆನ್ ಯುವರ್ ಫೇಸ್. ಅಂದರೆ ಜಸ್ಟ್ ನಾವಿವಾಗ ನೀವು ಡಾರ್ಕ್ ಶೇಡ್ ಇರ್ಬೋದು, ಫೇರ್ ಸ್ಕಿನ್ ಟೈಪ್ ಇರ್ಬೋದು, ಮೀಡಿಯಮ್ ಸ್ಕಿನ್, ಡೀಪ್ ಡಾರ್ಕ್ ಯಾವುದೇ ಇರ್ಬೋದು. ಓಕೆ, ಜಸ್ಟ್ ನಾವು ಬ್ಲಷ್ ಅಂದ ತಕ್ಷಣ ಏನನ್ಸುತ್ತೆ? ಪಿಂಕ್ ಕಲರ್. ಓಕೆ, ಜಸ್ಟ್ ಇವಾಗ ಒಂದು ಪಿಂಕ್ ಕಲರ್ ತೊಗೊಂಡು ಎತ್ಕೊಂಡು ನೀವು ಯಾವುದೇ ಸ್ಕಿನ್ ಕಲರ್ ಇತ್ತಂದ್ರೂ ನೀವು ಹಚ್ಕೊಂಡ್ರೆ ದಟ್ ಈಸ್ ನಾಟ್ ಅ ರಿಯಲ್ ಟೆಕ್ನಿಕ್ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಏನಕ್ಕೆ ನಾವು ಬ್ಲಷ್ನ ಅಪ್ಲೈ ಮಾಡಬೇಕು? ಇಟ್ ವಿಲ್ ಲಿಫ್ಟ್ ಯುವರ್ ಸ್ಕಿನ್, ಇಫ್ ಯು ಲಿಫ್ಟ್ ಯುವರ್ ಫೇಸ್. ಓಕೆ, ಆಮೇಲೆ ಲೈಕ್ ನ್ಯಾಚುರಲ್ ಬ್ಲಡ್ ಫ್ಲೋ ಆಗತೈತಿ ಅಂತ ಅನಿಸ್ತೈತಿ ಅಕಸ್ಮಾತ್ ನೀವು ಬ್ಲಷ್ ಹಚ್ಕೊಂಡ್ರು. ಆ್ಯಂಡ್ ಇಟ್ ವಿಲ್ ಎನ್ಹ್ಯಾನ್ಸ್ ಯುವರ್ ಫೇಸ್, ಯುವರ್ ಮೇಕಪ್ ಲುಕ್. ಆಮೇಲೆ ಏನಂತಾರೆ, ಅಕಸ್ಮಾತ್ ನೀವು ಬ್ಲಷ್ ಅಪ್ಲೈ ಮಾಡಲಿಲ್ಲ ಅಂತಂದರೆ ದ ಮೇಕಪ್ ಲುಕ್ಸ್ ವೆರಿ ಫ್ಲ್ಯಾಟ್, ಅದು ಇನ್ಕಂಪ್ಲೀಟ್ ಆಗಿ ಅನಿಸುತ್ತೆ. ಸೊ ಬ್ಲಷ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇನ್ ಯೋರ್ ಮೇಕಪ್. ಆ್ಯಂಡ್ ಲಾಸ್ಟ್ ಸ್ಟೆಪ್ನೇ ಅನ್ಕೋಬೋದು ನಾವು ಬ್ಲಷ್ ಅಪ್ಲೈ ಮಾಡೋದು. ಇಟ್ಸ್ ಲಾಸ್ಟ್ ಸ್ಟೆಪ್ ಆಫ್ ಫೇಸ್ ಮೇಕಪ್. ಓಕೆ, ದೆನ್ ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ಒಳಗೆ ಐ ಮೇಕಪ್ ಬಗ್ಗೆ ಹೇಳ್ಕೊಡ್ತೀನಿ. ದಿಸ್ ಇಸ್ ದ ಲಾಸ್ಟ್. ಇದಾದಮೇಲೆ ಸೆಟ್ಟಿಂಗ್ಸ್ ಸ್ಪ್ರೇ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. that will be the tomorrow's class, day 14. Okay, this is all about your face makeup. So after face makeup, let's go for eye makeup. Okay, let's study about types of blush. Okay, types of blush ಯಾವ್ಯಾವು ಅಂದ್ರೆ powder blush, cream blush, liquid blush and stick blush. Okay, these are the types of blush. ಆಮೇಲೆ ಯಾವ್ಯಾವ ಟೈಪ್ಸ್ ನೀವು ಯಾವ್ಯಾವ ಸ್ಕಿನ್ ಟೈಪಿಗೆ ಹಚ್ಕೋಬೇಕು. ಓಕೆ, ಪೌಡರ್ ಬ್ಲಷ್ ಅಂದರೆ ಲೈಕ್ ಎಸ್ಟರ್ಡೇ ಕ್ಲಾಸ್ ಒಳಗೆ ಹೇಳಿದೆ, ಪೌಡರ್ ಹೈಲೈಟರ್, ಆಯಿಲಿ ಸ್ಕಿನ್. ಪೌಡರ್ ಏನಾದರೂ ಪ್ರಾಡಕ್ಟ್ ಇರುತ್ತಲ್ಲ ದ್ಯಾಟ್ ವಿಲ್ ಗೋ ಫಾರ್ ಆಯಿಲಿ ಸ್ಕಿನ್ ಓನ್ಲಿ. ಇವಾಗ ಅಕಸ್ಮಾತ್ ನೀವು ಪೌಡರ್ ಆಗಿರೋ ಪ್ರಾಡಕ್ಟ್ಸ್ನ ಡ್ರೈ ಸ್ಕಿನ್ನಿಗೆ ಯೂಸ್ ಮಾಡಿದ್ದೀರಿ ಅಂದರೆ ದ್ಯಾಟ್ ವಿಲ್ ನಾಟ್ ಗಿವ್ ಅ ಗುಡ್ ಲುಕ್ ಅಂತಲೇ ಹೇಳ್ಬೋದು. ಓಕೆ, ಆಯಿಲಿ ಸ್ಕಿನ್ ಇದ್ದವರಿಗೆ ಪೌಡರ್, ಕ್ರೀಮ್ ಆಮೇಲೆ ಆಗಿರ್ಬೋದು, ಆಮೇಲೆ ಟಿಂಟೆಡ್ ಬ್ಲಷ್ ಅಂತಲೂ ಬರುತ್ತೆ, ಅದು ಆಗಿರ್ಬೋದು, ಲಿಕ್ವಿಡ್ ಬ್ಲಷ್ ಆಗಿರ್ಬೋದು. ದಿಸ್ ವಿಲ್ ಆಲ್ ಗೋ ಫಾರ್ ಡ್ರೈ ಸ್ಕಿನ್ ಆಗಿರ್ಬೋದು, ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು. ಓಕೆ, ಪೌಡರ್ ಬ್ಲಷ್ನ ಡ್ರೈ ಸ್ಕಿನ್ನಿಗೆ ಯೂಸ್ ಮಾಡೋಕ್ಕಾಗಲ್ಲ. ಲೈಕ್ ಲಿಕ್ವಿಡ್, ಕ್ರೀಮ್, ಟಿಂಟೆಡ್ ಬ್ಲಷ್ನ ಆಯಿಲಿ ಸ್ಕಿನ್ನಿಗೆ ಅಪ್ಲೈ ಮಾಡೋಕ್ಕೆ ಆಗಲ್ಲ. ಓಕೆ, ದ್ಯಾಟ್ ವಿಲ್ ನಾಟ್ ಗಿವ್ ಅ ಗುಡ್ ಫಿನಿಶ್ ಅಂತಲೇ ಹೇಳ್ಬೋದು. ಓಕೆ, ಹೌ ಟು ಚೂಸ್ ದ ಶೇಡ್ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೋನ್. ಇವಾಗ ನೋಡಿರಿ, ಫೇರ್ ಸ್ಕಿನ್ ಇತ್ತಂದ್ರೆ ಸಾಫ್ಟ್ ಪಿಂಕ್ ಕಲರ್, ಪೀಚ್ ಕಲರ್, ಲೈಟ್ ಕೋರಲ್ ಕಲರ್ ಈ ಥರ ನೀವು ಫೇರ್ ಸ್ಕಿನ್ನಿಗೆ ಶೇಡ್ನ ಚೂಸ್ ಮಾಡ್ಕೋಬೋದು. ಓಕೆ, ಫಾರ್ ಮೀಡಿಯಮ್ ಸ್ಕಿನ್ ನೋಡಿರಿ, ವಾರ್ಮ್ ರೋಸ್, ಮ್ಯಾವೆ, ಆಪ್ರಿಕಾಟ್. ಆಮೇಲೆ ಡಸ್ಕಿ ಆರ್ ಡೀಪ್ ಸ್ಕಿನ್ ಇದ್ದವರಿಗೆ ಬೆರಿ, ವೈನ್, ಡೀಪ್ ಕೋರಲ್, ಬರ್ಂಟ್ ಆರೆಂಜ್. ಓಕೆ, ದೀಸ್ ಆರ್ ಆಲ್ ಬೇಸ್ಡ್ ಆನ್ ಯುವರ್ ಸ್ಕಿನ್ ಟೋನ್. Okay, next application of blush according to the face shape. Okay, previous classes ಒಳಗೆ ನೀವು ನೋಡಿರ್ಬೋದು what are the different types of face shape ಅಂತ. ಯಾವ್ಯಾವು? Let's revise it. Okay, oval shape, rectangular shape, square shape, round shape, ಆಮೇಲೆ heart shape, diamond shape. Okay, these are the different types of face shapes. Okay, oval shape, first we'll go for oval shape. Oval shape ಅಂದ್ರೆ ಬ್ಯಾಲೆನ್ಸ್ಡ್ ಪ್ರಪೋರ್ಷನ್ಸ್ ಇರ್ತಾವೆ. ಓಕೆ, ಲೈಕ್ ಮೆಜರ್ಮೆಂಟ್ಸ್ ತೊಗೊಂಡ್ರೆ ದೇ ವಿಲ್ ಬಿ ದ ಬ್ಯಾಲೆನ್ಸ್ಡ್ ಪ್ರಪೋರ್ಷನ್. ಈ ಟೈಪ್ ಆಫ್ ಫೇಸ್ ಶೇಪಿಗೆ ನಾವು ಬ್ಲಷ್ನ ಹೆಂಗೆ ಅಪ್ಲೈ ಮಾಡಬೇಕು? ಲೈಕ್ ಆ್ಯಪಲ್ ಆಫ್ ದ ಚೀಕ್ಸ್ ಅಂತ ಹೇಳ್ತೀವಿ. ಆ್ಯಪಲ್ ಆಫ್ ದ ಚೀಕ್ಸ್ ಅಂತಂದರೆ ಇದು ಸ್ಮೈಲ್ ಮಾಡಿದ ಮೇಲೆ ಇದೇನಂತಾರಲ್ಲ, ಇದು ಉಪ್ತೈತಲ್ಲ, ಇದು ಆ್ಯಪಲ್ ಆಫ್ ದ ಚೀಕ್ಸ್. ದೀಸ್ ಏರಿಯಾಸ್ ಆರ್ ಆ್ಯಪಲ್ ಆಫ್ ದ ಚೀಕ್ಸ್. ಯಾವತ್ತು ನೀವು ಬ್ಲಷ್ ಹಚ್ಕೋಬೇಕಾಗಿದ್ದು, ಅಪ್ಲೈ ಮಾಡಬೇಕಾಗಿತ್ತು ಅಂತಂದರೆ ಯು ಹ್ಯಾವ್ ಟು ಜಸ್ಟ್ ಸ್ಮೈಲ್. ಓಕೆ, ಸ್ಮೈಲ್ ಮಾಡಿದ್ಮೇಲೆ ಬ್ಲಷ್ನ ಅಪ್ಲೈ ಮಾಡಬೇಕು. ಓಕೆ, ದ ಬ್ರಷ್ ಐ ಆಮ್ ಯೂಸಿಂಗ್ ಇಸ್ ಪೌಡರ್ ಬ್ರಷ್. ಇದರಿಂಗಿಂತ ಫ್ಲಫಿ ಬ್ರಷ್ ಬರುತ್ತೆ, ದ್ಯಾಟ್ ಈಸ್ ಕಾಲ್ಡ್ ಇಸ್ ಅ ಬ್ಲಷ್ ಬ್ರಷ್. ಬಟ್ ಐ ವಿಲ್ ಗೋ ವಿತ್ ಅ ಪೌಡರ್. ನಾನು ಮಲ್ಟಿಪಲ್ ಬ್ರಷಸ್ನ ಯೂಸ್ ಮಾಡೋಂಗಿಲ್ಲ. ಲೈಕ್ ಇದು ಪೌಡರ್ಗೂ ಯೂಸ್ ಮಾಡ್ತೀನಿ, ಪ್ಲಸ್ ಬ್ಲಷ್ಗೂ ಯೂಸ್ ಮಾಡ್ತೀನಿ. ಓಕೆ,
ಇದು ನೋಡಿರಿ ಸ್ವಿಸ್ ಬ್ಯೂಟಿದು ಹೈಲೈಟರ್ ಪ್ಲಸ್ ಬ್ಲಷ್ ಪ್ಯಾಲೆಟ್ ನನ್ನ ಹತ್ರ ಇರೋದು. ಓಕೆ, ನಂದು ಮೀಡಿಯಮ್ ಸ್ಕಿನ್ ಇರೋಗೋಸ್ಕರ ಲೈಕ್ ಐ ವಿಲ್ ಗೋ ಫಾರ್ ಆಪ್ರಿಕಾಟ್ ಕಲರ್. ಆಪ್ರಿಕಾಟ್ ಅಂತಂದರೆ ಲೈಕ್ ಇಟ್ ವಿಲ್ ಬಿ ಸ್ಲೈಟ್ಲಿ ಆರೆಂಜ್ ಕಲರ್. ಓಕೆ, ಪೀಚ್ ಫ್ರೂಟ್ ಇರುತ್ತಲ್ಲ ಲೈಕ್ ದ್ಯಾಟ್, ಸ್ವಲ್ಪ ಆರೆಂಜಸ್ ಇರುತ್ತೆ ಆಪ್ರಿಕಾಟ್ ಕಲರ್ ಅಂತಂದರೆ. ಓಕೆ, ಲೆಟ್ಸ್ ಗೋ ಫಾರ್ ದ್ಯಾಟ್. ಯಾವತ್ತು ನೀವು ಪ್ರಾಡಕ್ಟ್ನ ತೊಗೊಂಡ್ಮೇಲೆ ಸ್ವಲ್ಪ ಡಸ್ಟ್ ಆಫ್ ಮಾಡಬೇಕು. ಡಸ್ಟ್ ಆಫ್ ಮಾಡಿಬಿಟ್ಟು ಅಪ್ಲೈ ಮಾಡಬೇಕು. ಇವಾಗ ನೋಡಿರಿ, ಸ್ಮೈಲ್ ಮಾಡಿದ್ಮೇಲೆ ಇದೇನು ಚೀಕ್ಸ್ ಕಾಣಿಸುತ್ತಲ್ಲ, ಓಕೆ, ಇದು ಆ್ಯಪಲ್ ಆಫ್ ದ ಚೀಕ್ಸ್. ಇದು ಆ್ಯಪಲ್ ಆಫ್ ದ ಚೀಕ್ಸ್, ಬಟ್ ದಿಸ್ ಈಸ್ ದ ಟೆಂಪಲ್ ಅಂತ ಕರಿತೀವಿ. ಯಾವತ್ತು ನೀವು ಬ್ಲಷ್ ಇಲ್ಲಿವರೆಗೂ ತೊಗೊಂಡು ಔಟರ್ ಐ ಇರುತ್ತಲ್ಲ ಇಲ್ಲಿವರೆಗೂ ನೀವು ಸ್ಟಾಪ್ ಮಾಡಬೇಕು ಅಪ್ಲೈ ಮಾಡೋದು. ಓಕೆ, ಇವಾಗ ನೋಡಿ ಓಕೆ, ಅಪ್ಲೈ ಮಾಡಿದ್ಮೇಲೆ ಬ್ಲೆಂಡ್. ನೀವು ಇದು ಸೆಂಟರ್ ಆಫ್ ಎನ್ ಐಬಾಲ್ ಇರುತ್ತಲ್ಲ ಲೈಕ್ ಇಲ್ಲಿಂದ ಈ ಕಡೆ ಬರಬಾರ್ದು. ಓಕೆ, ಔಟರ್ ಆಫ್ ದ ಐದಿಂದ ಇಲ್ಲಿ ತನಕ ಅಪ್ಲೈ ಮಾಡಿಬಿಟ್ಟು ಯು ಕ್ಯಾನ್ ಬ್ಲೆಂಡ್ ಲೈಕ್ ದಿಸ್. ಇದು ಟೆಂಪಲ್. ಓಕೆ, ಇಲ್ಲಿವರೆಗೂ ನೀವು ಬ್ಲಷ್ನ ಅಪ್ಲೈ ಮಾಡ್ಬೋದು, ಆರ್ ಎಲ್ಸ್ ಇಲ್ಲಿವರೆಗೂ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿವರೆಗೂ ಹೋಗ್ಬೋದು ಅಥವಾ ಇಲ್ಲಿವರೆಗೂ ಹೋಗ್ಬೋದು. ಓಕೆ, ಇದು ಓವೆಲ್ ಶೇಪ್ ಇದ್ದವರಿಗೆ. ಓಕೆ, ಲೈಕ್ ದಿಸ್ ಯು ಹ್ಯಾವ್ ಟು ಅಪ್ಲೈ ದ ಬ್ಲಷ್ ಫಾರ್ ದ ಓವೆಲ್ ಶೇಪ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ರೌಂಡ್ ಶೇಪ್. ಓಕೆ, ರೌಂಡ್ ಶೇಪ್ ಯಾವ ಥರ ನೀವು ಅಪ್ಲೈ ಮಾಡಬೇಕು. ರೌಂಡ್ ಶೇಪ್ ಅಂತಂದರೆ ಏನು, ಲೈಕ್ ಸ್ವಲ್ಪ ದಪ್ಪ ಇರ್ತಾರಲ್ಲ, ಲೈಕ್ ಚೀಕ್ಸ್ ಫುಲ್ಲರ್ ಇರ್ತಾವಲ್ಲ, ಸೊ ಅದನ್ನು ನಾವು ಸ್ವಲ್ಪ ಅಪ್ಲಿಫ್ಟೆಡಾಗಿ ತೋರಿಸೋಗೋಸ್ಕರ ಹೆಂಗೆ ಬ್ಲಷ್ನ ಅಪ್ಲೈ ಮಾಡಬೇಕು ಹೇಳ್ತೀನಿ ನೋಡಿರಿ. ಲೈಕ್ ಇವು 2 ಫಿಂಗರ್ಸ್ನ ನೀವು ಈ ಥರ ಔಟರ್ ಆಫ್ ದ ಐದಿಂದ ಈ ಥರ ಟೆಂಪಲ್ ಇದು ಸ್ಲೈಟ್ಲಿ ಸ್ವಲ್ಪ ಆ್ಯಪಲ್ ಆಫ್ ದ ಚೀಕ್ಸ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮೇಲಿಂದ ಅಪ್ಲೈ ಮಾಡಬೇಕಾಗುತ್ತೆ. ಇದು ಸ್ವಲ್ಪ ಸ್ಕಿನ್ ಅಪ್ಲಿಫ್ಟ್ ಆಗಿ ಕಾಣಿಸುತ್ತೆ. ಅದೇ ಇವಾಗ ನೋಡಿರಿ, ಅಕಸ್ಮಾತ್ ನಿಮ್ಮದು ಫೇಸ್ ತೆಳ್ಳಗಿತ್ತು, ಸ್ಲಿಮ್ ಆಗಿತ್ತು, ನಿಮಗೂ ಸ್ವಲ್ಪ ಫುಲ್ಲರಾಗಿ ಕಾಣಿಸ್ಬೇಕಾಗಿತ್ತು, ದಪ್ಪ ಎಲ್ ಶೇಪ್. ಈಗ ನೋಡಿರಿ, ಇಲ್ಲಿ ನೋಸ್ ಸಪೋರ್ಟ್ದಿಂದ ಈ ಥರ ನೀವು ಡಿಫ್ರೆನ್ಸ್ ನೋಡ್ಬೋದು. ಇವಾಗ ಇಲ್ಲೊಂದು ಸ್ವಲ್ಪ ನನ್ನ ಫೇಸ್ ದಪ್ಪ ಅನ್ಸತೈತಿ, ಈ ಕಡೆ ಸ್ವಲ್ಪ ಮೇಲೆ ಲಿಫ್ಟ್ ಆದೋರ ಥರ ಅನ್ಸತೈತಿ. ಓಕೆ, ಇದು ನಿಮ್ಗೆ ಅಕಸ್ಮಾತ್ ನಿಮ್ಮದು ಫೇಸ್ ಶೇಪ್ ತೆಳ್ಳಗಿತ್ತು ಅಂತಂದರೆ ಲೆಟ್ಸ್ ಗೋ ಫಾರ್ ದಿಸ್ ಎಲ್ ಶೇಪ್ ಟೆಕ್ನಿಕ್. ಅಕಸ್ಮಾತ್ ನಿಮ್ಮದು ಫೇಸ್ ಓವೆಲ್ ಶೇಪ್ ಇತ್ತು, ರೌಂಡ್ ಶೇಪ್ ಇತ್ತು, ಅಕಸ್ಮಾತ್ ಸ್ಕ್ವೇರ್ ಶೇಪ್ ಇತ್ತು, ಸ್ವಲ್ಪ ನಿಮ್ಮ ಫೇಸ್ನ ಅಪ್ಲಿಫ್ಟ್ ಮಾಡಬೇಕಾಗಿತ್ತು ಅಂದರೆ ಲೆಟ್ಸ್ ಗೋ ಫಾರ್ ದಿಸ್ ಟೆಕ್ನಿಕ್. ಓಕೆ, ಈ ಥರ ಟೆಂಪಲ್ವರೆಗೂ ನೀವು ಆ್ಯಪಲ್ ಆಫ್ ದ ಚೀಕ್ಸ್ಗಿಂತ ಸ್ವಲ್ಪ ಮೇಲೆದಿಂದ ಟೆಂಪಲ್ವರೆಗೂ ನೀವು ಅಪ್ಲೈ ಮಾಡಬೇಕಾಗತ್ತೆ ಫಾರ್ ದ ರೌಂಡ್ ಫೇಸ್ ಶೇಪ್. ಓಕೆ, ಸ್ಕ್ವೇರ್ ಫೇಸ್ ಶೇಪ್ ಅಂದ್ರೇನು, ಎವ್ರಿ ಮೆಜರ್ಮೆಂಟ್ ವಿಲ್ ಬಿ ಈಕ್ವಲ್, ದ ಪೆರಿಮೀಟರ್ಸ್ ವಿಲ್ ಬಿ ಈಕ್ವಲ್ ಅಂತಲೇ ಹೇಳ್ಬೋದು. ಲೈಕ್ ಜಾ ಲೈನ್ ಆಗಿರ್ಬೋದು, ಫೋರ್ ಹೆಡ್ ಆಗಿರ್ಬೋದು, ಇದು ವಿಡ್ತ್ ಆಗಿರ್ಬೋದು, ಎವ್ರಿಥಿಂಗ್ ವಿಲ್ ಬಿ ಈಕ್ವಲ್. ಓಕೆ, ಇಲ್ಲಿ ನಾವು ಏನು ಮಾಡೋದು, ಆ್ಯಪಲ್ ಆಫ್ ದ ಚೀಕ್ಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಸ್ಕ್ವೇರ್ ಫೇಸ್ ಶೇಪ್ದಲ್ಲಿ. ಸ್ಲೈಟ್ಲಿ ಸ್ಮೈಲ್, ಅಪ್ಲೈ ಆನ್ ದ ಆ್ಯಪಲ್ ಆಫ್ ದ ಚೀಕ್ಸ್. ದ್ಯಾಟ್ಸ್ ಇಟ್ ಫಾರ್ ದ ಸ್ಕ್ವೇರ್. ಹಾರ್ಟ್ ಫೇಸ್ ಶೇಪ್ ಹೆಂಗೆ, ವೈಡ್ ಫೋರ್ ಹೆಡ್, ನ್ಯಾರೋ ಚಿನ್. ಓಕೆ, ಈ ಥರ ಇದ್ದೋರು ಫೇಸ್ ಶೇಪ್ಗೆ ನೀವು ಲೈಕ್ ಸ್ಲೈಟ್ಲಿ ಬಿಲೋ ದ ಆ್ಯಪಲ್ ಆಫ್ ದ ಚೀಕ್ಸ್. After applying, blend downwards, not upwards. Downwards ನೀವು ಬ್ಲೆಂಡ್ ಮಾಡಬೇಕಾಗುತ್ತೆ ಬ್ಲಷ್. ಓಕೆ, ದಿಸ್ ಈಸ್ ಫಾರ್ ದ ಹಾರ್ಟ್ ಶೇಪ್. ನೆಕ್ಸ್ಟ್ ಡೈಮಂಡ್ ಶೇಪ್ ಅಂದರೆ ಲೈಕ್ ನ್ಯಾರೋ ಫೋರ್ ಹೆಡ್, ನ್ಯಾರೋ ಚಿನ್. ಓಕೆ, ದಿಸ್ ಇಸ್ ಫಾರ್ ಡೈಮಂಡ್ ಫೇಸ್ ಶೇಪ್. ಅವಾಗ ಹೆಂಗೆ ಆಗಬೇಕಾಗ್ತದೆ ಅಂದರೆ ಸೆಂಟರ್ ಆಫ್ ದ ಚೀಕ್ಸ್. ಓಕೆ, ಇವಾಗ ನೀವು ಹಾರಿಜಾಂಟಲ್ ಆಗಿ
ಬ್ಲೆಂಡ್ ಮಾಡಬೇಕು. ಓಕೆ, ಸೆಂಟರ್ ಆಫ್ ದ ಚೀಕ್ಸ್ ಹಾರಿಜಾಂಟಲ್ ಆಗಿ ಬ್ಲೆಂಡ್ ಮಾಡಬೇಕಾಗಿದೆ. ಓಕೆ, ದಿಸ್ ಇಸ್ ಫಾರ್ ದ ಡೈಮಂಡ್ ಫೇಸ್ ಶೇಪ್. ರೆಕ್ಟ್ಯಾಂಗ್ಯುಲರ್ ಫೇಸ್ ಶೇಪ್ಗೆ ನೀವು ಹೆಂಗೆ ಅಪ್ಲೈ ಮಾಡಬೇಕು ಅಂತಂದರೆ ಅಕ್ರಾಸ್ ದ ಚೀಕ್ಸ್. ನೋಡಿರಿ, ಆಗಲೇ ನಿಮಗೆ ಟೆಕ್ನಿಕ್ ಹೇಳಿದ್ನಲ್ಲ, ಇಲ್ಲಿ ಹಿಡಿದು ಇಲ್ಲಿವರೆಗೂ ನೀವು ಅಪ್ಲೈ ಮಾಡೋಕ್ಕೆ ಲೈಕ್ ನೀವು ಯಾವತ್ತೂ ಬ್ಲೆಂಡ್ ಔಟ್ವರ್ಡ್ಸೇ ಮಾಡಿರಿ, ಮೇಲೆ ಮಾಡೋದು ಬೇಡ. ಅಕಸ್ಮಾತ್ ನೀವು ಅಪ್ಲಿಫ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಲೈಕ್ ದಿಸ್, ಆಮೇಲೆ ನಿಮಗೆ ವೈಡಾಗಿ ತೋರಿಸ್ಬೇಕಾಗಿತ್ತು ಅಂದರೆ ಲೈಕ್ ದಿಸ್. ಇದಕ್ಕಿಂತ ಒಳಗಡೆ ಬರೋ ಹಾಗೆ ಇಲ್ಲ ಫಾರ್ ಅಪ್ಲಿಕೇಶನ್ ಆಫ್ ದ ಬ್ಲಷ್. ಓಕೆ, ದೇರ್ ಆರ್ ಸಮ್ ಟೆಕ್ನಿಕ್ಸ್ ಇನ್ ದ ಬ್ಲಷ್ ಅಪ್ಲಿಕೇಶನ್. ಅದೇ ಹೇಳಿದ್ನಲ್ಲ, ಇದಕ್ಕೆ ಈ ಥರ ಅಪ್ಲಿಫ್ಟಾಗಿ ಕಾಣಿಸ್ಬೇಕಾಗಿತ್ತು ಅಂತಂದರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ಡ್ರೇಪಿಂಗ್ ಟೆಕ್ನಿಕ್. ಓಕೆ, ಆಮೇಲೆ ಅಕಸ್ಮಾತ್ ನಿಮಗೆ ಸನ್ ಕಿಸ್ಟ್ ಲುಕ್ ಬೇಕಾಗಿತ್ತು ಅಂತಂದರೆ ಲೈಕ್ ಯು ಕ್ಯಾನ್ ಗೋ ಫಾರ್ ನೋಸ್. ಓಕೆ, ನೋಸ್ಗೆ ಸ್ವಲ್ಪ ಬ್ಲಷ್ ಅಪ್ಲಿಕೇಶನ್ ಮಾಡಿಬಿಟ್ಟು ಸ್ವಲ್ಪ ಚಿನ್ಗೆ ಪ್ಲಸ್ ನೋಸ್ ಪ್ಲಸ್ ಈ ಟೆಂಪಲ್ವರೆಗೂ ನೀವು ಬ್ಲಷ್ನ ಅಪ್ಲೈ ಮಾಡ್ಬೋದು. ದ್ಯಾಟ್ ಈಸ್ ಫಾರ್ ಸನ್ ಕಿಸ್ಟ್ ಲುಕ್. ಓಕೆ, ಫಾರ್ ಡ್ರೇಪಿಂಗ್, ಅಪ್ಲಿಫ್ಟಿಂಗ್ ಆ್ಯಂಡ್ ಫಾರ್ ದ ಫುಲ್ಲರ್ ಯು ಹ್ಯಾವ್ ಟು ಗೋ ಲೈಕ್ ಎಲ್ ಟೆಕ್ನಿಕ್. ಓಕೆ, ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಅಪ್ಲೈ ಮಾಡ್ಬೋದು. ಓಕೆ, ದೀಸ್ ಆರ್ ಸಮ್ ಟೆಕ್ನಿಕ್ಸ್ ಫಾರ್ ಅಪ್ಲಿಕೇಶನ್. ದೇರ್ ಆರ್ ಸಮ್ ಕಾಮನ್ ಮಿಸ್ಟೇಕ್ಸ್. ಯಾವ್ಯಾವು ವಾಟ್ ಆರ್ ಸಮ್ ಕಾಮನ್ ಮಿಸ್ಟೇಕ್ಸ್ ಯಾವಾಗ ಬ್ಲಷ್ ಅಪ್ಲೈ ಮಾಡ್ಕೋಬೇಕಾಗಿತ್ತು ಅಂದರೆ, ಇವಾಗ ಅಕಸ್ಮಾತ್ ನಿಮ್ಮದು ಫೇಸ್ ದಪ್ಪ ಆಗಿತ್ತು, ಆವಾಗೂ ನೀವು ಫುಲ್ಲರ್ ಚೀಕ್ಸ್ ಟೆಕ್ನಿಕ್, ಎಲ್ ಶೇಪ್ ಟೆಕ್ನಿಕ್ ಯೂಸ್ ಮಾಡಿದರೆ ಇನ್ನೊಂದು ಸ್ವಲ್ಪ ದಪ್ಪ ಕಾಣಿಸ್ತೀರಿ. ಓಕೆ, ಅದಕ್ಕೆ ನಿಮ್ಗೆ ಅವಾಗ ಲಿಫ್ಟೆಡ್. ದೀಸ್ ಆರ್ ಸಮ್ ಕಾಮನ್ ಆಮೇಲೆ ಮಿಸ್ಟೇಕ್. ಆಮೇಲೆ ಲೈಕ್ ನೆಕ್ಸ್ಟ್ ಫುಲ್ ಜಾಸ್ತಿ ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಬ್ಲೆಂಡ್ ಮಾಡೋಕ್ಕೆ ಹೋದ್ರಿ, ದ್ಯಾಟ್ ವಿಲ್ ನಾಟ್ ಬ್ಲೆಂಡ್ ಎಟ್ ಆಲ್. ಯಾವಾಗಲೇ ನೀವು ಪ್ರಾಡಕ್ಟ್ ಇದು ಲೈಕ್ ಪೌಡರ್ ಬ್ಲಷ್ ಈಸ್ ಓಕೆ. ಪೌಡರ್ ಬ್ಲಷ್ ನೀವು ಡೈರೆಕ್ಟ್ಲಿ ಅಪ್ಲೈ ಮಾಡ್ಕೋಬೋದು. ಅಕಸ್ಮಾತ್ ನಿಮ್ಮ ಕಡೆ ಲಿಕ್ವಿಡ್ ಬ್ಲಷ್ ಇತ್ತು, ಆ ಲಿಕ್ವಿಡ್ ಬ್ಲಷ್ನ ನೀವು ಡೈರೆಕ್ಟ್ ಹೋಗಿ ಈ ಥರ ಅಪ್ಲೈ ಮಾಡಿಬಿಟ್ಟು ಬ್ಲೆಂಡ್ ಮಾಡೋಕ್ಕೆ ಹೋದ್ರಿ ಅಂತಂದ್ರೆ ಇಟ್ ವಿಲ್ ನಾಟ್ ಬ್ಲೆಂಡ್ ಎಟ್ ಆಲ್. ನೀವು ಪೌಡರಿಂದನೇ ತೊಗೋಬೇಕು ಅಥವಾ ಫಿಂಗರ್ಸಿಂದನೇ ತೊಗೋಬೇಕು, ಅಪ್ಲೈ ಮಾಡಬೇಕು. ಓಕೆ, ದೆನ್ ಓನ್ಲಿ ದ ಪ್ರಾಡಕ್ಟ್ ವಿಲ್ ಬ್ಲೆಂಡ್ ಈಸಿಲಿ. ಆಮೇಲೆ ಯಾವಾಗಲೂ ನೀವು ಡೌನ್ವರ್ಡ್, ಆಮೇಲೆ ಎಕ್ದಮ್ ನೀವು ಇದು ಆ್ಯಪಲ್ ಆಫ್ ಚೀಕ್ ಬೋನ್ ಆ ಹೈಲೈಟರ್ಗಿಂತ ಸ್ವಲ್ಪ ಕೆಳಗಡೆ ನೀವು ಬ್ಲಷ್ನ ಅಪ್ಲೈ ಮಾಡಬೇಕಾಗುತ್ತೆ. ಎಕ್ದಮ್ ನೀವು ಕಾಂಟೋರ್ ಮಾಡಲ್ಲಿ ನೀವು ಬ್ಲಷ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ ದ ಫೇಸ್ ವಿಲ್ ಲುಕ್ ಲೋವರ್. ಓಕೆ, ಅಪ್ಲಿಫ್ಟ್ ಆಗಿ ಕಾಣಿಸೋಂಗಿಲ್ಲ, ದ್ಯಾಟ್ ವಿಲ್ ನಾಟ್ ಲುಕ್ ಗುಡ್ ಫಿನಿಶ್ ಅಂತಲೇ ಹೇಳ್ಬೋದು. ಓಕೆ, ಬ್ಲಷ್ ಅಪ್ಲಿಕೇಶನ್ ಆ್ಯಂಡ್ ದೀಸ್ ಆರ್ ಆಲ್ ಸಮ್ ಕಾಮನ್ ಮಿಸ್ಟೇಕ್ಸ್. ಆಮೇಲೆ ಲೈಕ್ ಏನಂತಾರೆ, ಪ್ರಾಡಕ್ಟ್ ತೊಗೊಂಡ್ಬಿಟ್ಟು ಡೈರೆಕ್ಟ್ ಅಪ್ಲೈ ಮಾಡೋದು, ಲೈಕ್ ಪೌಡರ್ ಆಗಿರ್ಬೋದು, ಆ ಥರ ಮಾಡಿಬಿಟ್ರಿ. ಯು ಹ್ಯಾವ್ ಟು ಡಸ್ಟ್ ಆಫ್ ಸಮ್ ಪ್ರಾಡಕ್ಟ್ ಲೈಕ್ ದಿಸ್ ಆ್ಯಂಡ್ ಯು ಹ್ಯಾವ್ ಟು ಅಪ್ಲೈ. ಏನಕ್ಕಂದರೆ ಲೈಕ್ ಅಲ್ಲಿ ನಿಮ್ಗೆ ಹಾರ್ಶ್ ಲೈನ್ ಕಾಣಿಸ್ಬೋದು, ಲೈಕ್ ಏನಂತಾರೆ ಫುಲ್ ಮ್ಯಾಟ್ ಫಿನಿಶ್ಡ್ ಆಗಿರ್ಬೋದು, ಫಿನಿಶ್ಡ್ ಲುಕ್ಕನ್ನು ನೀವು ಕೊಡೋಂಗಿಲ್ಲ ಅದು ಅಕಸ್ಮಾತ್ ನೀವು ಡಸ್ಟ್ ಆಫ್ ಮಾಡಲಿಲ್ಲ ಅಂತಂದರೆ. ದೀಸ್ ಆರ್ ಸಮ್ ಕಾಮನ್ ಮಿಸ್ಟೇಕ್ಸ್. ಇದೆಲ್ಲ ತೆಲಗಿಟ್ಕೊಂಡು ನೀವು ಬ್ರಷ್ನ ಅಪ್ಲೈ ಮಾಡ್ಬೋದು. ಓಕೆ, ಇವತ್ತಿನ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗೈತಿ ಅನ್ಕೋತೀನಿ. ಡೇ 13. ಓಕೆ, ದಿಸ್ ಎವ್ರಿಥಿಂಗ್ ಅಬೌಟ್ ಬ್ಲಷ್, ನಿಮ್ಮದು ಫೇಸ್ ಶೇಪ್ ಆಗಿರಬಹುದು, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಲಷ್ ಆಗಿರಬಹುದು, ಎವ್ರಿಥಿಂಗ್ ನಾನು ನಿಮಗೆ ಇವತ್ತಿನ ಕ್ಲಾಸ್ ಒಳಗೆ ಹೇಳ್ಕೊಟ್ಟಿನಿ. ನಾನು ಪರ್ಸ್ನಲಿ ಆಯಿಲಿ ಸ್ಕಿನ್ ಇರೋಗೋಸ್ಕರ ನಿಮಗೆ ಪೌಡರ್ ಬ್ಲಷ್ ಎಕ್ಸಾಂಪಲ್ ಮಾತ್ರ ಕೊಟ್ಟಿದ್ದೀನಿ. ಓಕೆ, ಶಾರ್ಟ್ಸ್ ವೀಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು. ನಾನು ಸ್ವಲ್ಪ ಕ್ರೀಮ್ ಬ್ಲಷ್ನ ಹೆಂಗೆ ಅಪ್ಲೈ ಮಾಡಿ ಬ್ಲೆಂಡ್ ಮಾಡ್ಕೋಬೇಕು, ವಾಟ್ ಆರ್ ದ ಕಾಮನ್ ಮಿಸ್ಟೇಕ್ ಲೈಕ್ ಕರೆಕ್ಟ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ ಶಾರ್ಟ್ ವೀಡಿಯೋ ಒಳಗೆ. ಓಕೆ, ಪೌಡರ್ ಬ್ಲಷ್ ಪ್ಲಸ್ ಕ್ರೀಮ್ ಬ್ಲಷ್ನ ಡಿಫ್ರೆನ್ಸ್ ತೋರಿಸ್ತೀನಿ. ಆಮೇಲೆ ಲೈಕ್ ಸಮ್ ನೀವು ವಾಚ್ ಮಾಡ್ತೀವಿ. ಓಕೆ, ಇನ್ ಶಾರ್ಟ್ ವಿಡಿಯೋ. ಆ್ಯಂಡ್ ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ ಬ್ಲಷ್. ದಿಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಒಳಗೆ ಸೆಟ್ಟಿಂಗ್ ಸ್ಪ್ರೇ. ಓಕೆ, ಲೆಟ್ಸ್ ಟಾಕ್ ಅಬೌಟ್ ಸೆಟ್ಟಿಂಗ್ ಸ್ಪ್ರೇ ಇನ್ ಟುಮಾರೋಸ್ ಕ್ಲಾಸ್. ದಟ್ ಈಸ್ ಡೇ 14. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಶೇರ್ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಬಾಯ್.